ಲೈಲಾ ಮತ್ತೆ ಇಲ್ಲಿ ಎಂತದ ಇಲ್ಲಿ ಬಂದ್ರೆ ಮರೆಯೋದಿಲ್ಲ ಅಲ್ಲ ಕುಕ್ಕರ್ ಅಲ್ಲಿ ಯಾರಾದ್ರೂ ಮಾಡ್ತಾರ ಲೆಮನ್ ಜ್ಯೂಸ್ ಇಂತ ಬಿಸಿಲು ಮಾರ್ರೆ ಕಣ್ಣು ಕೊತ್ತದೈತೆ. ನಮ್ದು ಫಸ್ಟ್ ನಂಬರ್ 1 ಮಿನಿಟ್ ಇದೆ ಬರ್ಲಿಕ್ಕೆ. ನಾವು ನಿಮಗೆ ಒಂದು ತುಂಬಾ ಒಳ್ಳೆ ಪ್ಲೇಸ್ ತೋರಿಸ್ತೇವೆ. ಕೊಹಿನೂರು ವಜ್ರ, ಭಾರತದಿಂದ ಬ್ರಿಟಿಷರು ವಜ್ರ ನೋಡ್ಲಿಕ್ಕೆ ಕಾಯ್ತಾ ಇದ್ದೇವೆ ನಾವು. ಒಂದು ಬರ್ತಾ ಉಂಟು ಅಲ್ಲಿಂದ. ಸೊ ಅದೇ ಫಸ್ಟ್ ಟೈಮ್ ಬರೋದು. ಇಲ್ಲಿ ನೋಡಿ ಆಚೆ ಹೋದ ವಾಪಸ್ಸು ವಜ್ರ ಆಚೆ ಇದೆ ಅಂತೆ. ಇದ್ರೊಳಗಡೆ ಇದೆ ನೋಡಿ ಹೇಗಾಯ್ತು ಎಕ್ಸ್ಪೀರಿಯನ್ಸ್. ಅಷ್ಟು ರೈಟ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಈ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಲಾಸ್ಟ್ ಲಾಗಲ್ಲಿ ನೀವು ನೋಡಿರ್ಬೋದು, ನಾವು ಹೊರಡ್ತಾ ಇದ್ದೇವೆ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ. ಸೊ ನಾವಿವಾಗ ಫೈನಲಿ ರೀಚ್ ಆದೆವು ರೈಲ್ವೆ ಸ್ಟೇಷನಿಗೆ. ಸ್ಕ್ಯಾನ್ ಮಾಡಬೇಕು, ನಾವಲ್ಲಿ ತೋರಿಸ್ತೇವೆ ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಇಲ್ಲಿ ಇದು ರೈಲ್ವೆ ಸ್ಟೇಷನ್ ಇನ್ಸೈಡ್. ಇನ್ನೊಂದು ಟ್ರೈನ್ ಇದೆ ಅಲ್ಲಿ, ಫುಲ್ ನೀರು. ಇದು ಲೀಕ್ ಮಳೆ. ಎಂತ ದೀಕ್ಷಿತ, ಹೇಗಾಯ್ತು ಟ್ರೈನಲ್ಲಿ? ಒಳ್ಳೆ ಜಾಲಿ ಆಯ್ತು. ಒಳ್ಳೆ ನಾವು ಪಟ್ಟಂಗ ಮಾಡಿದ್ವಿ. ವಾಮಿಟ್ ಆಯ್ತಾ? ವಾಮಿಟ್ ಇಲ್ಲ, ಇಲ್ಲಿ ಆಗ್ಲಿಲ್ಲ. ಅದು ಇನ್ನೊಂದು ಟ್ರೈನ್ ಗೊತ್ತಾಯ್ತಾ, ಅಂಡರ್ ಗ್ರೌಂಡ್. ಅದಕ್ಕೆ ಅಂತ ಹೇಳ್ತಾರೆ ಗೋಣಿ ತಂದಿದ್ದಾಳೆ ಬ್ಯಾಗ್ ಅಲ್ಲಿ. ವಾಮಿಟಿಂಗ್ ಆದ್ರೆ ಅಂತೇಳಿ. ವಾಮಿಟಿಂಗ್ ಆಗ್ಲಿಲ್ಲ, ಎಂತ ಸಹ ಆಗ್ಲಿಲ್ಲ. ಲೆಮನ್ ಇದೆ. ಎಷ್ಟು ಜನರು ನೋಡಿ, ಅಲ್ಲಿ ತುಂಬಾ ಜನ ಇದ್ದಾರೆ. ನಾವು ಬಂದ ಟ್ರೈನ್ ಇದೆ. ಸೊ ನೋಡಿ, ಇಲ್ಲಿ ಕ್ಯೂ ಇದೆ, ತುಂಬಾ ಕ್ಯೂ ಇದೆ ಟ್ಯಾಪ್ ಮಾಡ್ಲಿಕ್ಕೆ. ಸೊ ಇದು ನಾನು ಟ್ಯಾಪ್ ಮಾಡ್ಬೇಕಲ್ಲಿ. ನೋಡುವ, ಟ್ಯಾಪ್ ಮಾಡ್ತಾ ಇದ್ದೇವೆ. ಈ ತರ ಟ್ಯಾಪ್ ಮಾಡಬೇಕು. ಓಪನ್ ಆಗ್ತದೆ. ಸೊ ಆಯ್ತು, ನಮ್ದು ಇಲ್ಲಿ ತುಂಬಾ ಇದೆ ಟ್ಯಾಪ್ ಮಾಡ್ಲಿಕ್ಕೆ. ಸೊ ಇದೇ ಲಿವರ್ಪೂಲ್ ಸ್ಟೇಷನ್. ಅಲ್ಲಿ ನಿಮಗೆ ಕಾಣ್ತದಲ್ಲ ಪೂರ ಸ್ಟೇಷನ್, ಮೇನ್ ಸ್ಟೇಷನ್. ಇದು ಮೇನ್ ಸ್ಟೇಷನ್. ಇಲ್ಲಿ ಫುಲ್ ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಇಲ್ಲಿ ಇದು ಲಿವರ್ಪೂಲ್ ಸ್ಟೇಷನ್. ತುಂಬ ಮಂದಿ ಇದ್ದಾರೆ ಇಲ್ಲಿ. ಫುಲ್ ಟ್ರೈನ್ ಇದು ಟೈಮಿಂಗ್ಸ್ ಎಲ್ಲ ಬೀಳ್ತದೆ. ಸೊ ಇಲ್ಲಿ ನೋಡಿ, ಬ್ರೈಟ್ ವ್ಯೂ ಮಾಡ್ತಾ ಇದ್ದಾರೆ. ಇವಾಗ ವೆಡ್ಡಿಂಗ್ ಸೀಸನ್ ಅಲ್ವಾ, ಸೊ ಇದೆಲ್ಲ ಟ್ಯಾಪ್ ಮಾಡಲಿಕ್ಕೆ. ನೋಡಿ, ಇದು ರೈಲ್ವೆ ಸ್ಟೇಷನ್ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತೇಳಿ ನೋಡಿ. ಅಂತೆ ಫುಲ್ ಹೊರಗಡೆ ಮಳೆ ಬರ್ತಾ ಉಂಟು, ತುಂಬ ನೀಟಾಗಿದೆ. ಮತ್ತು ಅಲ್ಲಲ್ಲಿ ಡಸ್ಟ್ಬಿನ್ ಎಲ್ಲ ಇದೆ. ಸೊ ನಾವಿವಾಗ ಎಲ್ಲಿ ಹೋಗುದು? ಅದೇ, ಮೊಬೈಲ್ ಎಲ್ಲ ಬ್ಯಾಗ್ ಒಳಗಡೆ ಇಡಿ ಆಯ್ತಾ. ತುಂಬಾ ಡೇಂಜರ್, ಯಾಕೆಂದ್ರೆ ಮೊಬೈಲ್ ಎಳ್ಕೊಂಡೇ ಹೋಗ್ತಾರೆ, ಇಲ್ಲಿ ಓಡಿ ಹೋಗ್ತಾರೆ. ವಾಶ್ರೂಮ್ ಅಲ್ಲಿ ಅಂತೆ. ಸೊ ವಾಶ್ರೂಮಿಗೆ ಹೋಗ್ತಾ ಇದ್ದೇವೆ ನಾವು. ಸೊ ನೀವು ನೋಡ್ಬೋದು, ಅಲ್ಲಿ ಎಲ್ಲ ನಿಮಗೆ ಟೈಮ್ ಟೇಬಲ್ ಅಲ್ಲಿ ಕಾಣ್ತದೆ. ಸೊ ಇದು ಇಲ್ವಾ, ಇದು ಯಾರಿಗಂದರೆ ಹ್ಯಾಂಡಿಕ್ಯಾಪ್ಟ್ ವೀಲ್ ಚೇರಲ್ಲೆಲ್ಲ ಇರ್ತಾರಲ್ಲ ಅವರಿಗೆ ಅಲ್ಲಿ. ಸೊ ಇಲ್ಲಿ ಟಾಯ್ಲೆಟ್ ಸೆಕ್ಷನ್. ಈ ರೈಲ್ವೆ ಸ್ಟೇಷನಿಂದ ನಾವಿವಾಗ ಸರ್ಕಲ್ ಲೈನಿಗೆ ಹೋಗಬೇಕು. ಸರ್ಕಲ್ ಲೈನಿಗೆ ಹೋಗ್ಬೇಕಾದ್ರೆ ನಾವು ಆ ಕಡೆ ಹೋಗಬೇಕು, ಅಲ್ಲಿ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಫುಲ್ ರಶ್ ಅಂದರೆ ತುಂಬ ರಶ್ ಇದೆ. ತುಂಬ ಡೇಂಜರ್ ಐತೆ ಇಲ್ಲಿ ಮೊಬೈಲ್ ಇಟ್ಕೊಳ್ಳಿಕ್ಕೆ. ತುಂಬ ಕಳ್ಳರು ಇರ್ತಾರೆ, ಬೆಳ್ಕೊಂಡು ಹೋಗ್ತಾರೆ. ಇದೆ ಸ್ಟ್ರೀಟ್ ಅಂಡರ್ ಗ್ರೌಂಡ್ ಸ್ಟೇಷನ್.
ಹೋಗ್ತಾರೆ ಬರ್ತಾರೆ. मी असं ते त्याशी असते. ಇವಾಗ ನಾವು ಸರ್ಕಲ್ ಲೈನ್ ಹುಡುಕ್ಬೇಕು. ಅದು ಈ ಕಡೆ ಉಂಟಂತೆ ನೋಡುವ. ಸೊ ನೋಡಿ ಇಲ್ಲಿ ಬರ್ತಿದ್ದಾರೆ ಪ್ಲಾಟ್ಫಾರ್ಮ್. ನಾವು ಎಲ್ಲಿಗೆ ಹೋಗೋದಂದ್ರೆ ನಾವು ಎಲ್ಲಿದ್ದೇವೆ ಲಿವರ್ಪೂಲ್ ಸ್ಟ್ರೀಟ್ ಈ ಟ್ರೈನ್ ಹೋಗ್ಬೇಕು ನಾವು. ಸೊ ನಮ್ದು ಟ್ರೈನ್ ಬಂತು ಇವಾಗ. ಸೊ ಇದು ಅಂಡರ್ ಗ್ರೌಂಡ್ ಅಲ್ವಾ? ಇದು ಅಂಡರ್ ಗ್ರೌಂಡ್ ಟ್ರೈನ್. ಒಂದು ಟ್ಯೂಬ್ ಹೋದ್ರೆ ಇನ್ನೊಂದು ಟ್ಯೂಬ್ ಬರ್ತದೆ, ಬರ್ತಾ ಇರ್ತದೆ ನಿಮಿಷಕ್ಕೆ ಒಂದೊಂದು. ಅಲ್ಲ ದೀಕ್ಷಿತಾ, ತಲೆನೋವು ಆಯ್ತಾ? ನೀನು ಟ್ರೈನಿಗೆ ಇನ್ನೂ ಹತ್ತಲಿಲ್ಲ ಮಾರೈತೆ ಟ್ಯೂಬಿಗೆ. ಸೊ ದೀಕ್ಷಿತನಿಗೆ ಈ ಟ್ಯೂಬಲ್ಲಿ ಹತ್ತಿದ್ರೆ ಆಗುದಿಲ್ಲ, ಅವಳಿಗೆ ತುಂಬಾ ಇದಾಗ್ತದೆ, ವಾಮಿಟ್ ತರ ಆಗ್ತದೆ. ಆದ್ರೆ ಅದೆಂತ ಗೊತ್ತಾ, ಒಂಥರ ಉಸಿರು ಕಟ್ತದೆ, ಪ್ಲಸ್ ಕಿವಿಯಲ್ಲಿ ಎಂತದೋ ಗಾಳಿ ಒಂದು ಬರ್ತಾ ಉಂಟು ಅಲ್ಲಿಂದ. ಸೊ ಅದೇ ಅಂತ ಗೊತ್ತಿಲ್ಲ ನಾವು. ಸೊ ಆ್ಯಕ್ಚುಲಿ ನಾವಿಲ್ಲಿ ಎಲ್ಲೋ ಲೈನ್ ಇದೆ, ಅದಕ್ಕಿಂತ ಆಚೆ ಹೋಗ್ಬಾರ್ದು. ಮರ್ಡರ್ ಮಾಡಿಸ್ತೀಯಾ? ಇದು ಸಹ ಹೋಗುದಿಲ್ಲ, ನಮಗೆ ಆಗುದಿಲ್ಲ. ನಾನು ಮಾತಾಡೋದು ಕೇಳ್ತದೆ ಇಲ್ವಾ ಅಂತ ಗೊತ್ತಿಲ್ಲ, ನನ್ನ ಹತ್ರ ಮೈಕ್ ಸಹ ಇಲ್ಲ. ನೋಡಿ ಇವನ ನೋಡಿ ಅಂತೆ. ನಿನಗೆಂತ ಆಯ್ತಾ? ಎಂತ ಮಳೆ ಬರ್ತಾ ಉಂಟು ನೋಡಿ. ನಾವಿವಾಗ ಇಲ್ಲಿ ರೀಚ್ ಆಗಿದ್ದೇವೆ. ಎಲ್ಲಿಯ ನೋಡಿ, ಈ ರೋಡಿಗೆ ರೀಚ್ ಆಗಿದ್ದೇವೆ. ಮಳೆ ಬರ್ತಾ ಉಂಟು, ಮಳೆ ಬರ್ತಾ ಉಂಟು. ಹೇಳ ಈಗ ನಿನ್ನ ಸಾಂಗ್ ಆಡ ಈಗ. ಅದಲ್ಲ ಲವ್ಲಿ. ವೆದರ್ ಚೆನ್ನಾಗಿಲ್ಲ ಅನ್ಫಾರ್ಚುನೇಟ್ಲಿ. ಇವತ್ತು ನಾವು ಪ್ಲಾನ್ ಮಾಡಿದ್ದು ಫ್ಲಾಪ್ ಆಗಲಿಲ್ಲ. ಒಂದು ಮಳೆ ಇದೆ ಅಂತ ಮಾತ್ರ, ಮತ್ತೆ ವೆದರ್ ಅಷ್ಟು ಕೋಲ್ಡ್ ಇಲ್ಲ, ಮಳೆ ಬರ್ತದೆ ಅಂತೇಳಿ ಮಾತ್ರ. ಸೊ ನಿಮಗೆ ಲಂಡನ್ ಅಲ್ಲಿ ಯಾವ ವೆರೈಟಿ ಸಹ ನೋಡ್ಬೋದು ಇಲ್ಲಿ. ನಿಂಗೆಂತ ಹಸಿವಾಯ್ತು? ಅಲ್ಲ ಅವಳು ಲೈಲಾ ನನಗೆ ಬೇಡ. ಹಾಗಾದ್ರೆ ಬೇಡ, ನಾವು ಬರುವಾಗ ಊಟ ಮಾಡುವ. ಯಾವುದು ಕೊಡಿ ನೋಡಿ, ಅದು ಅದನ್ನ ಲೈಸಿಲ್ ಎಂತ ಈಗ ಹುಡುಕ್ತಿದ್ಯಾ ವಜ್ರ ಎಲ್ಲಿದೆ ಅಂತ ಹೇಳಿ? ಫಸ್ಟ್ ಟೈಮ್ ಬರೋದು. ಎಂತ ಅವಸ್ಥೆ. ಅವನು ಮಾಡಿದ ಹೇಗೆ ಒಂದು ಮೊದ್ಲೇ ಬಂದು ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾಗೆ ಮಾಡಿದಾನೆ. ಈಗ ಹುಡುಕ್ತಿದ್ದಾನೆ, ನಾಚಿಕೆ ಆಗ್ತದೆ ಅವನಿಗೆ. ಮುಖ ತೋರಿಸ್ತಾ ಅದು ಮತ್ತೆ ಅವನಿಗೆ ಗೊತ್ತಿಲ್ಲ, ಹುಡುಕ್ತಾ ಇದ್ದಾನೆ ಕಿವಿ ಎಲ್ಲ. ನಾನು ಆಫ್ ಮಾಡ್ಬೇಕಾ ಇಲ್ಲಿ ಕ್ರಾಸ್ ಮಾಡ್ಲಿಕ್ಕೆ? ಬಂದು ಬಿಸಿ ಬಿಸಿ ಚಹಾ ಕುಡಿಬೇಕು. ಚಾ ಎಂತ? ಬಿಸಿ ಬಿಸಿ ಫಿಶ್ ಫ್ರೈ, ಬಿಸಿ ಬಿಸಿ ಕಬಾಬ್, ಬಿಸಿ ಬಿಸಿ ಬಿರಿಯಾನಿ. ಇಲ್ಲಿ ನೋಡಿ ಜಿಮ್ ನೋಡಿ ಜಿಮ್. ಹಾಗೆ ಎಂತ ಹೇಳ್ತಾರೆ ಅವರಿಗೆ ಸಾರಿ. ಎಂತ ಜಿಮ್? ಬೇಗ ಝೂಮ್ ಮಾಡಿ ತೋರಿಸ್ತಾಳೆ. ಎಂತಕ್ಕೆ ಜಿಮ್ ಅಲ್ಲಿ ನಾನು ಬೇಗ ಝೂಮ್ ಮಾಡಿ ತೋರಿಸ್ತೀನಿ. ಅದು ಜಿಮ್, ಒಂದು ಜಿಮ್ ಅಲ್ಲಿ ಒಂದು ಉಳ್ಳದು ಕತೆ ಉಂಟು. ಹಾಗಾದ್ರೆ ಜಿಮ್ಮಿನ
ಕತೆ ಎಂತ ಇಲ್ಲ ಆಯ್ತಾ, ಅವ್ರು ಸುಮ್ಮನೆ ಇದ್ದ ಅವ್ರದ್ದೆಲ್ಲ ನಂಬೇಡಿ. ಇಲ್ಲಿ ನೋಡಿ ಆಚೆ ಹೋದ ವಾಪಸ್ಸು ವಜ್ರ ಆಚೆ ಇದೆ ಅಂತೆ. ಇವನದು ಆಗ್ಲಿಕ್ಕಿಲ್ಲ, ಇವನದು ಸತ್ಯ ಆಗ್ಲಿಕ್ಕಿಲ್ಲ. ಮೊನ್ನೆ ಲೈಲ ಸನ್ಫ್ಲವರ್ ಅಂತ ಹೇಳಿ ಲ್ಯಾವೆಂಡರ್, ಇವನು ವಜ್ರ ಅಂತ ಹೇಳಿ ಹೋಟೆಲಿಗೆ ಕರ್ಕೊಂಡು ಹೋಗುತ್ತಿದ್ರೆ ಸಾಕು. ಇವಾಗ ಜ್ಯುವೆಲ್ರಿ ಶಾಪ್ಗೆ ಕರ್ಕೊಂಡು ಹೋಗಿ ತೋರಿಸ್ತಾನೆ. ಇಲ್ಲ, ಸಮಾಧಾನ ಮಾಡು. ಹೌದು, ಅಡಗಿಸಿಟ್ಟಿದ್ದಾರೆ. ಅವನಿಗೆ ಜಾಗವೇ ಗೊತ್ತಿಲ್ಲ ಇಲ್ಲಿ ಉಂಟಂತ ವಜ್ರದ್ದು. ಸುಲಭ ಅಲ್ಲ. ಅದು ಅಷ್ಟು ಚಿಕ್ಕ ಇರ್ಬೋದು ವಜ್ರ, ದೊಡ್ಡದಿದ್ದಾಗೆ. ನೋಡಿ, ನಾವಿಲ್ಲಿ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಇಲ್ಲಿ ಬಟನ್ ಪ್ರೆಸ್ ಮಾಡಬೇಕು. ಇವಾಗ 8 ಬಟನ್. ಸೊ ಇನ್ನೂ ಆಗಲಿಲ್ಲ, ಅಲ್ಲಿ ರೆಡ್ ತೋರಿಸ್ತಾ ಉಂಟು. ಅಲ್ಲಿ ಯಾವಾಗ ಗ್ರೀನ್ ಬರ್ತದೆ ಆವಾಗ ನಾವು ರೋಡ್ ಪಾಸ್ ಮಾಡ್ಬೋದು. ವಜ್ರ ವಜ್ರ ವಜ್ರದಿಂದ ಫೈನಲಿ ವಜ್ರ ಸಿಕ್ಕಿದ್ರೆ ಸಾಕಿತ್ತು ನಮಗೆ. ವಜ್ರ ಸಿಗ್ತದೆ ಈಗ ಎಂತ ಸಿಗ್ತದೆ ನೋಡುವ. ಸಿಗದಿದ್ರೆ ಸಾರಿ ಹೊಡಿಯುವ ಎಲ್ಲರೂ ಸೇರಿ. ಆಗ್ಲಿಲ್ಲವಾ, ಇವಾಗ ಆಯ್ತು ನೋಡಿ. ಅಲ್ಲಿ ಸೌಂಡ್ ಮಾಡುದಿಲ್ಲ, ರೋಡ್ ಕ್ರಾಸ್ ಮಾಡಿ ಆಯ್ತು. ಇವಾಗ ರೋಡ್ ಕ್ರಾಸ್ ಮಾಡಿ ಆಯ್ತು, ಆದ್ರೂ ವಜ್ರ ಸಿಗ್ಲಿಲ್ಲ. ಹುಡುಕುದೇ ಆಯ್ತಂತ ಸಂಜೆ ಟ್ರೆಷರ್ ಉಂಟು. ಇವನು ಬ್ಯಾಗ್ ಸಹ ತಕೊಂಡು ಬಂದಿದ್ದಾನೆ ವಜ್ರ ಹಾಕ್ಲಿಕ್ಕೆ. ವಜ್ರ ತುಂಬಿಸ್ಲಿಕ್ಕೆ ಇವನೆಂತ ಗೊತ್ತಾ, ಧೂಮ್ 4 ವಜ್ರ ಕಳ್ಳ. ನೋಡಿ, ಇದು ಹೀತ್ರೋ ಏರ್ಪೋರ್ಟಿಗೆ ಹೋಗೋ ಬಸ್, ಲಂಡನ್ ಟು ಹೀತ್ರೋ. ಡಬಲ್ ಫ್ರೀ. ಇದು ಫ್ಲಾಗ್ ಯಾವುದು ಗೊತ್ತುಂಟಾ? ಅಲ್ಲಿ ನೋಡಿ, ಮೋಡ ಕವಿದ ವಾತಾವರಣ. ಕಪ್ಪು ಮೋಡ. ಮ್ಯಾಕ್ಲಿನ್ ಇದು. ಮೋಡ ಕವಿದ ವಾತಾವರಣ ಲಂಡನ್ ನೋಡಿ. ಯಾವಾಗ ಇಲ್ಲದಿದ್ರೆ ಒಳ್ಳೆ ಬಿಸಿಲು ಇರ್ತದೆ. ಇವತ್ತು ನೋಡಿ ಅಂತೆ, ಪರವಾಗಿಲ್ಲ ಇರ್ಲಿ. ಸೊ ಇಲ್ಲಿ ಅಂತ ಸೀದಾ ಹೋಗುದಾ? ಮತ್ತೆಂತ ಇದು ಬಟ್ ಅದರಲ್ಲಿ ಹೋಗ್ಬೋದು ನಾವು. ನೋಡ, ಬಸ್ ತೋರಿಸ್ತೇನೆ. ಬಸ್ ನೋಡಿ, 2 ಫ್ಲೋರ್ ಇದು ಬಸ್. ವಜ್ರ ಇನ್ನೂ ಸಿಗ್ಲಿಲ್ಲ. ನಂದು ಇವಾಗ ಎಷ್ಟು ಸ್ಟೆಪ್ಸ್ ಆಯ್ತು ಗೊತ್ತುಂಟಾ? 5000 ಸ್ಟೆಪ್ಸ್ ಆಯ್ತು ನಂದು. ಅಯ್ಯೋ ದೇವ, ದೀಕ್ಷಿತ ಸಾಕಾಯ್ತಾ? ಸಾಕಾಯ್ತು. ಇವನ ವಜ್ರ ನೋಡು, ವಜ್ರ ಮೀನು ಇಲ್ಲದಿದ್ರೆ ಮಾರಿ ಅಪ್ಪ. ಇದು ಮ್ಯೂಸಿಯಂ, ಇದು ಬಾರ್ಡರ್ ಅಂತೆ. ನೋಡುವ ಒಳಗಡೆ ನೋಡಿ, ಇದೆಲ್ಲ ಇದೆ ಅಂದ್ರೆ. Oh my God, what is that? ವಜ್ರ ಅಷ್ಟು ದೊಡ್ಡ ಉಂಟ ವಜ್ರ. ಸೆಕ್ಯೂರಿಟಿ ನೋಡಿ, ನಿಮಗೆ ಕಾಣ್ತಾ ಇದೆ ಔಟ್ಸೈಡ್ ಹೇಗಿದೆ ಅಂತ ಹೇಳಿ. ವೇಳೆ ಇಲ್ಲಿ ಒಳಗಡೆ ಬಿಡದಿದ್ರೆ ಉಂಟಲ್ಲ, ಅವನಿಗೆ ಉಂಟು. ನಾವು ಇಂಡಿಯಾಗೆ ರಿಟರ್ನ್ ಹೋದ್ರೂ ಪರವಾಗಿಲ್ಲ. ಹೌದು, ನನಗೆ ಅನಿಸ್ತದೆ ಬಿಡ್ತಾರೆ ಅಂತೇಳಿ. ತುಂಬ ಮಂದಿ ಹೋಗ್ತಾ ಇದ್ದಾರೆ ಒಳಗಡೆ. ನೋಡುವ ಎಂತ ಅಂತ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಟಿಕೆಟ್ ಇದೆಯಾ ಇಲ್ಲ ಮೊದಲೇ ಬುಕ್ ಮಾಡಬೇಕಾ ಏನು ವಿಷಯ ಗೊತ್ತಿಲ್ಲ. ಓ ಮೈ ಗಾಡ್, ಇದೆಂತ ಲೈನಾ? ಅಲ್ಲ, ಎಷ್ಟು ಒಳಗಡೆ ಲೈನ್ ಇದೆ ಅಂದ್ರೆ ತುಂಬ ದೊಡ್ಡದು ಲೈನ್ ಇದೆ. ನನಗೆ ಗೊತ್ತಿಲ್ಲ ನಮಗೆ ಸಿಗ್ತದ ಅಂತೇಳಿ. ಸ್ಟಿಲ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ಮಳೆ ಬರ್ತಾ ಉಂಟು ತುಂಬ. ನೋಡಿ ಇದು ಹೇಗಿದೆ ನೋಡಿ, ಹೊರಗಡೆ ತುಂಬ ಸೆಕ್ಯೂರಿಟಿ ಇದೆ ಇಲ್ಲಿ. ನಾವು ಫೈನಲಿ ಒಳಗೆ ಬಂದೆವು. ಎಷ್ಟು ಕ್ಯೂ ಅಂದ್ರೆ 1,000 ಇದೆಯಾ ಅಂತ ಜನರು. ಒಂದು 500 ಜನರು ಜಾಸ್ತಿ ಇದ್ದಾರೆ ಒಳಗಡೆ.
ಮಾತ್ರ ಬೇಗ ಬೇಗ ಖಾಲಿ ಆಗ್ತದೆ. ನೋಡಿ ಒಳಗಡೆ ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ, ಸೆಕ್ಯೂರಿಟಿ ಎಲ್ಲ ತುಂಬ ಇದೆ ಇಲ್ಲಿ. ತುಂಬ ಮಂದಿ ಬರ್ತಾ ಇದ್ದಾರೆ, ಯಾಕೆಂದ್ರೆ ಇವಾಗ ಮಕ್ಕಳಿಗೆ ಸ್ಕೂಲಿಗೆಲ್ಲ ರಜೆ ಇದೆ. ನೋಡಿ ತುಂಬ ಚೆನ್ನಾಗಿದೆ. ನೋಡಿ ಇದ್ರ ಒಳಗಡೆ ಇರೋದಾ ಅಂತ ಅಲ್ಲ, ಇದ್ರ ಒಳಗಡೆ ಹೋಗ್ಲಿಕ್ಕೆ ಅಲ್ಲಿ ಕ್ಯೂ ಇದೆ, ತುಂಬಾ ಕ್ಯೂ ಇದೆ. ಇದೇ ಡೈನೋಸರ್. ಇದೇ ಡೈನೋಸರ್. ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏಜ್ ಆಫ್ ದಿ ಡೈನೋಸರ್. ಇದೆಂತ ರಿಯಲ್ ಅಲ್ಲ ಹೇಳ್ತಾರೆ, ಅದೇ ತರ ಉಂಟು ಅದರದ್ದು. ನೋಡಿ ನಾನು ಝೂಮ್ ಮಾಡ್ತೇನೆ ಸ್ವಲ್ಪ. ನೋಡಿ ಎಷ್ಟು ಚಂದ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಮಾತ್ರ. ನೋಡಿ ಇಲ್ಲಿ ಸಣ್ಣ ಡೈನೋಸರ್ ಅಲ್ಲ, ಅದರ ಪ್ಲೇಸ್ ಅದು ನಿನ್ನಾಗೆ ಟೆಲಿಸನ್ ಆಗಿ ಉಂಟದು. ಎಂತ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಮಾರಿ ಇದ್ರ ಒಳಗಡೆ ಎಲ್ಲ ಇದೆ ಆಯ್ತಾ, ಅಂದ್ರೆ ಒಂದು ಫುಡ್ ನೋಡಿ. ತುಂಬಾ ಮಂದಿ ಫೋಟೋ ಎಲ್ಲ ತೆಗಿತಾ ಇದ್ದಾರೆ. ನಾವು ಅಲ್ಲಿಂದ ಬಂದದ್ದು, ಅಲ್ಲಿಂದ ಬಂದು ಒಂದು ರೌಂಡ್ ಹಾಕಿ ಹೀಗೆ ಬಂದದ್ದು. ನೋಡಿ ನಾವು ಕ್ಯೂ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಕ್ಯೂ ನೋಡಿ, ಹೀಗೆ ಹೋಗಿ ಹೀಗೆ ಬಂದು 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 ತುಂಬ ಕ್ಯೂ ಇದೆ. ಆಮೇಲೆ ನೀವು ನೋಡಿ ಬಿಲ್ಡಿಂಗ್ ಇದ್ರೊಳಗಡೆ ಇದೆ. ಹೌದಾ? ಇದು ಒಳಗಡೆ ಹೋದ ಮೇಲೆ ಅದು, ಈಗಲ್ಲ. ಎಂಟ್ರಿ ಕೊಟ್ಟ ಮೇಲೆ ಅದು ಬೇಗ ಖಾಲಿ ಆಗ್ತದೆ, ಎಲ್ಲರಲ್ಲಿ ನಿಲ್ಲುತ್ತಿಲ್ಲ. ಬೇಗ ಖಾಲಿ ಆಗ್ತದೆ. ಎಷ್ಟು? ನಾವು ಬೇಗ ಬರಬೇಕಿತ್ತು, ಪರವಾಗಿಲ್ಲ. ನಮಗೆ ಇವತ್ತು ಒಂದೇ ಪ್ಲೇಸ್ ಕವರ್ ಮಾಡ್ಲಿಕ್ಕೆ ಆಗುದಲ್ಲ, ಜಾಸ್ತಿ ಆಗುದಿಲ್ಲ. ಇನ್ನು ಹೋಗ್ಲಿಕ್ಕೆ ಆಗುದಿಲ್ಲ. ವಜ್ರ ನೋಡದೆ ನಾನು ಒಂದು ಹನಿ ನೀರು ಕುಡಿಯುವುದಿಲ್ಲ. ಕೆಲಸ ಮಾಡುವ, ಹೋದ ಕೂಡಲೇ ವಜ್ರ ಹುಡುಕುವ, ಮತ್ತೆ ಬೇರೆ ನೋಡುವ ಟೈಮ್ ಇದ್ರೆ. ಅಷ್ಟು ದೊಡ್ಡ ಬಿಲ್ಡಿಂಗ್ ಒಳಗಡೆ ಉಂಟಾ ವಜ್ರ ಟೈಮ್ ಇದ್ರೆ ನಾವು ಬೇರೆ ಎಷ್ಟು ಜನರನ್ನು ನೋಡುವಾಗ ನನಗೆ ವಜ್ರ ಇರ್ಬೋದು ಅಂತ ಆಗ್ತದೆ. ಹೌದು, ನೋಡಿ ಅಂದ್ರೆ ಎಷ್ಟು ಜನರು ಇದ್ದಾರೆ. ಒಂದು 500 ಮೇಲೆ ಇದ್ದಾರೆ ಆಯ್ತಾ. ಇದೆಂತ ಆ ಕಡೆಯಿಂದ ಎಕ್ಸಿಟ್ ಆಯ್ತಾ? ಆ ಕಡೆಯಿಂದ ನಾವು ಎಕ್ಸಿಟ್ ಆಗ್ತೇವೆ. ಎಂತ ಸಾವ. ಹೋಗು ಹೋಗು. ಥ್ಯಾಂಕ್ ಯು. ಎಂತ ತಿಂತಿದ್ದೀಯಾ? ವೇಫರ್ಸ್. ನನಗೆ ಕೂಡ ಒಂದು ಕೊಡಿ. ಥ್ಯಾಂಕ್ ಯು. ನಾನು ಇನ್ನೊಂದು ತಗೊಳ್ತೇನೆ ಆಯ್ತಾ. ವೇಫರ್. ದಪ್ಪ ಪರೋಟ ಡಯಟ್ ಅಂತ ನಿನ್ನದು. ನೀನು 3 ಪರೋಟ ತಿಂದಿದ್ದೆ, ನಾನು ಒಂದೇ ತಿಂದದ್ದು. ಸಾಕು, ಅದು ಸುಳ್ಳು. 2 ತಿಂದಿದ್ಯಾ ನೀನು? ನಾನು 3 ತಿಂದ. ನನಗೆ ಹಸು ಆಗ್ತದೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು 3 ತಿಂದದ್ದು. ನೋಡಿ ಇದು ಎಂಟ್ರೆನ್ಸ್ ಹೀಗಿದೆ. ಸೊ ಇಲ್ಲಿಂದ ಎಂಟ್ರಿ ಆಗಬೇಕು. ನೋಡಿ ಇದು ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ. ನಾವು ಆಲ್ಮೋಸ್ಟ್ ಬರ್ತಾ ಇದ್ದೇವೆ, ಆದರೂ ಇನ್ನೂ ಇದೆ ಕ್ಯೂ, ತುಂಬ ಇದೆ. ಸಾಕಾಯ್ತು. ಎಷ್ಟು ಜನರು ಇದ್ದಾರೆ ನಿಮಗೆ ಕಾಣ್ತದ?
ಗಾಯ್ಸ್ ಇಲ್ಲಿ ಮಳೆ ಬರ್ತಾ ಉಂಟು. 1 hour ಆಯ್ತು ವೆಯ್ಟ್ ಮಾಡಿ ಅಲ್ವಾ? ಹೌದು, ಮಧ್ಯದಲ್ಲಿ ನಿಂತಿದ್ದೇವೆ ವಜ್ರ ನೋಡ್ಬೇಕು ಅಂತ ಹೇಳಿ. ಏನೇ ಆಗ್ಲಿ ಇವತ್ತು ನಮಗೆ ವಜ್ರ ನೋಡ್ಲೇಬೇಕು, ನೋಡಿಯೇ ನೋಡ್ತೇವೆ. ಓಕೆ, ನಾವು ಕ್ಯೂ ಅಲ್ಲಿದ್ದೆವು, ಬಟ್ ಈ ಕಡೆಯಿಂದ ಟಿಕೆಟ್ ಇರುವವರಿಗೆ ಈ ಕಡೆಯಿಂದ ಫ್ರೀ ಬಿಡ್ತಾರೆ. ಸೊ ಸ್ಟ್ರೈಟ್ ಅವರಿಗೆ ಹೋಗ್ಬೋದು ಒಳಗಡೆ. ಸೊ ನಾವು ಎಲ್ಲ ಫ್ರೀ ಟಿಕೆಟ್ಸ್ ಬಂದಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಆಗಲಿಲ್ಲ, ನಾವು ಒಂದು ಆಲ್ಮೋಸ್ಟ್ 1 hour ಆಯ್ತಾ ಅಂತ ಅಲ್ಲ. ಫೈನಲಿ ನಾವು ಇನ್ನೂ ಸ್ವಲ್ಪ ಇರೋದಲ್ವಾ? ಹೌದು, ಆದ್ರೆ ಅಲ್ಲಿ ಟಿಕೆಟ್ ಕೇಳ್ತಾರೆ ಅಂತ ಗೊತ್ತಿಲ್ಲ. ನಾವು ಟಿಕೆಟ್ ಇಲ್ಲವಾ ನಮಗೆ? ಫ್ರೀ ಅಲ್ವಾ? ಅದ್ರಲ್ಲಿ ಸೆಕ್ಯೂರಿಟಿ ಇದ್ದಾರೆ, ನೋಡುವ. ಅಂದ್ರೆ ಅವರು ಟಿಕೆಟ್ ಇರುವವರಿಗೆ ಫಸ್ಟ್ ಬಿಡ್ತಾರೆ, ಇಲ್ಲಿ ಅವರಿಗೆ ಅಲ್ಲಿ ಫ್ರೀ ಆದಾಗ ಬಿಡ್ತಾರೆ ಹಾಗೆ. ಸೊ ಫೈನಲಿ ನಾವು ರೀಚ್ ಆಗ್ತಾ ಇದ್ದೇವೆ. ಸೊ ಫೈನಲಿ ನಾವು ಇಲ್ಲಿ ಒಳಗಡೆ ಬಂದ್ವಿ. ನೋಡಿ ಹೇಗಾಯ್ತು ಎಕ್ಸ್ಪೀರಿಯನ್ಸ್? ಅಷ್ಟು ಲೈನ್ ಎಂತ, ಓ ಮೈ ಗಾಡ್, ಅಷ್ಟು ಲೈನ್ ಅಲ್ಲಿ ಇಲ್ಲೂ ನಿಲ್ಲಿಲ್ಲ. ನಾವು 1 hour ಆಗಿ ಬಂದದ್ದು ನೋಡಿ. ಫೈನಲಿ ವಜ್ರ ನೋಡ್ಲಿಕ್ಕೆ ಕಾಯ್ತಾ ಇದ್ದೇವೆ ನಾವು. ಕಾತುರದಿಂದ ಕಾಯ್ತಾ ಇದ್ದೇವೆ, ಕಾತುರದಿಂದ. ನೋಡಿ ಲೈನ್ ನೋಡಿ ಅಂತ ಎಷ್ಟು ಲೈನ್ ಇದೆ ದೇವರೇ. ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೇವೆ. ನಿಮಗೆ ವಜ್ರ ತೋರಿಸ್ತೇವೆ ನಾವು. ವಜ್ರ ತೋರಿಸ್ತೇವೆ, ಬಟ್ ನಮಗೆ ಏನು ಪ್ಲಾನ್ ಇಲ್ಲ. ಏನಿದೆ ಒಳಗಡೆ, ಹೇಗಿದೆ, ಎಂತ ವಜ್ರ ಇದೆಯಾ ಇಲ್ವಾ ಏನು ಗೊತ್ತಿಲ್ಲ. ಸೊ ಇಲ್ಲಿ ಬೈದಾರೆ, ಮೈಂಡ್ ದ ಸ್ಟೆಪ್ಸ್.